ನಮಸ್ಕಾರ ಸ್ನೇಹಿತರೆ. ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ 19/7/2023 ಜಾರಿಯಾಗುತ್ತೆ. ಆ ಜಾರಿಯಾದಾಗಿನಿಂದ ಇಲ್ಲಿವರೆಗೆ ಒಟ್ಟು 1,17,000 ಜನ ನೋಂದಣಿಯಾಗಿದ್ದಾರೆ. ಅಂದರೆ ಅದರ ಒಂದು ಬಳಕೆಯನ್ನು ಮಾಡ್ತಾ ಇದ್ದಾರೆ, ತಗೊಳ್ತಾ ಇದ್ದಾರೆ. ಇನ್ನು 2.5 ಲಕ್ಷ ಫಲಾನುಭವಿಗಳು ಬ್ಯಾಂಕಿಗೆ ಆಧಾರ್ ಜೋಡಣೆ ಮಾಡದೇ ಇರುವುದು, ಅಂದರೆ ಬ್ಯಾಂಕಿಗೆ ಆಧಾರ್ ಲಿಂಕ್ ಮಾಡಿಲ್ಲ, ಅವರು ಅಪ್ಲೈ ಮಾಡಿದ್ದಾರೆ, ಹಂಗಾಗಿ ಅವ್ರಿಗೆ ಬರ್ತಾ ಇಲ್ಲ. ಇನ್ನು 70,000 ಜನ ಏನು ಮಾಡಿದ್ದಾರೆ ಅಂದರೆ ಕ್ಯಾನ್ಸಲ್ ಆಗಿರೋ ಬ್ಯಾಂಕ್ ಅಕೌಂಟಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿರೋದು ಕಂಡು ಬಂದಿದೆ. ಹಂಗಾಗಿ ಅವ್ರಿಗೂ ಸಮೇತ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣ ಬರ್ತಾ ಇಲ್ಲ. ಹಾಗಾಗಿ ದಿನಾಂಕ 27, 28, 29, 2023 ಡಿಸೆಂಬರ್ ಈ 3 ದಿನಗಳ ಕಾಲ ನಿಮ್ಮ ಸಮೀಪದ ಗ್ರಾಮ ಪಂಚಾಯಿತಿಗಳಲ್ಲಿ ಕ್ಯಾಂಪ್ಗಳನ್ನು ಆಯೋಜಿಸಿದ್ದಾರೆ. ಆ ಕ್ಯಾಂಪ್ನ ಮೇಲುಸ್ತುವಾರಿ ಯಾರು ತಗೊಂಡಿದ್ದಾರೆ ಅಂದರೆ PDO ರವರು. ಆ PDO ಉಸ್ತುವಾರಿಯಲ್ಲಿ ಅವ್ರ ಕೆಳಗಡೆ ಯಾರ್ಯಾರು ಅಲ್ಲಿ ಅಸೆಂಬಲ್ ಆಗ್ತಾರೆ ಆ ಒಂದು ಕ್ಯಾಂಪಿಗಂದ್ರೆ ಬಾಪೂಜಿ ಸೇವಾ ಕೇಂದ್ರದ ಕಂಪ್ಯೂಟರ್ ಆಪರೇಟರ್ಗಳು. ಈ ಹೋಬಳಿ ಮಟ್ಟದಲ್ಲಿ ನಾಡ ಕಚೇರಿಯಲ್ಲಿ ಎಲ್ಲ ಇರ್ತಾರಲ್ಲ, ಈ ಅರ್ಜಿನ ಫಿಲಪ್ ಮಾಡೋದಕ್ಕೆ, ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕೋದಕ್ಕೆ ಆ ಒಂದು ತಂಡ ಅಲ್ಲಿರುತ್ತೆ. ಅದರ ಜೊತೆಗೆ ಅಂಗನವಾಡಿ ಕಾರ್ಯಕರ್ತೆಯರು, ಅಂದರೆ ನಿಮ್ಮ ಊರಲ್ಲಿ ಅಂಗನವಾಡಿ ಟೀಚರ್ ಇರ್ತಾರಲ್ಲ ಅವರು, ಮತ್ತು EDCS ತಂಡ, ಇವರು ಜೊತೆಗೆ ಇಂಡಿಯಾ ಪೋಸ್ಟ್ ಪೇಮೆಂಟ್, ಈ ಪೋಸ್ಟ್ ಆಫೀಸ್ ಸಿಬ್ಬಂದಿಗಳು ಮತ್ತು ಬ್ಯಾಂಕ್ ಸಿಬ್ಬಂದಿಗಳು ಸೇರಿರ್ತಾರೆ. ನಿಮಗೆ ಯಾವುದೇ ಸಮಸ್ಯೆ ಇದ್ರೂ ಅಲ್ಲಿ ಹೋಗಿ ಬಗೆಹರಿಸ್ಕೋಬಹುದು. 3 ದಿನ ಮಾತ್ರ. ಏನೇನು ಸೌಲಭ್ಯ ಸಿಗುತ್ತೆ ಅಂದರೆ ಬ್ಯಾಂಕ್ ಖಾತೆಗೆ ಆಧಾರ್ ಜೋಡಣೆ ಮಾಡದೇ ಇರುವುದು. ಬ್ಯಾಂಕ್ ಖಾತೆಗೆ ನಿಮ್ದು ಆಧಾರ್ ಕಾರ್ಡ್ ಏನಾದರೂ ಜೋಡಣೆ ಆಗಿಲ್ಲ ಅಂದರೆ ಅಲ್ಲಿ ಆ ಒಂದು 3 ದಿನಗಳ ಕ್ಯಾಂಪಲ್ಲಿ ನೀವೇನಾದರೂ ಹೋಗಿದ್ದೆ ಆದರೆ ಅಲ್ಲಿ ಮಾಡಿಸ್ಬೋದು. ಮತ್ತು ಹೊಸ ಬ್ಯಾಂಕ್ ಅಕೌಂಟ್, ಈ ಹಳೆ ಬ್ಯಾಂಕ್ ಅಕೌಂಟು ಕ್ಯಾನ್ಸಲ್ ಆಗಿರುತ್ತೆ, ಅದಕ್ಕೆ ನೀವು ಆಧಾರ್ ಲಿಂಕ್ ಮಾಡಿಸಿರ್ತೀರ, ಹಂಗಾಗಿ ನಿಮಗೆ ಬಂದಿರಲ್ಲ. ಹೀಗಿದ್ದಾಗ ಅದಕ್ಕೆ ಹೊಸ ಬ್ಯಾಂಕ್ ಅಕೌಂಟ್ ಮಾಡಿಕೊಡ್ತಾರೆ ಅಲ್ಲೇ ಸ್ಪಾಟಲ್ಲೇ, ಗ್ರಾಮ ಪಂಚಾಯತಿನಲ್ಲೇ. ಮತ್ತು ಈ KYC ಅಪ್ಡೇಟ್, ಏನಾದರೂ KYC ಅಪ್ಡೇಟ್ ಮಾಡಿಸೋದಿದ್ರೆ ಬ್ಯಾಂಕಿಗೆ ಅಥವಾ ಇನ್ನು ಪಾನ್ ಕಾರ್ಡ್ಗೆ ಅದಕ್ಕೆ ಇದಕ್ಕೆ ಯಾವ್ದಕ್ಕಾದ್ರೂ ಮಾಡಿಸ್ಬೋದು. ಮತ್ತು ನೀವೇನಾದರೂ ಮುಂಚೆ ಅರ್ಜಿ ಹಾಕಿದ್ರೆ ಗೃಹಲಕ್ಷ್ಮಿ ಯೋಜನೆಗೆ, ಅದು ಯಾವ ಸ್ಥಿತಿಯಲ್ಲಿದೆ ಅಂತಂದೂ ಬೇಕಿದ್ರೆ ಅಲ್ಲಿ ಪರಿಶೀಲಿಸಿ ಅದನ್ನು ಮುಂದುವರಿಸ್ತಾರೆ. ಮತ್ತು ಇನ್ನು ಅದಕ್ಕೆ ಸಂಬಂಧಪಟ್ಟಂಥ ಇನ್ಯಾವುದನ್ನ ಸಮಸ್ಯೆಗಳಿದ್ರೆ ಅದಕ್ಕೂ ಅಲ್ಲಿ ಪರಿಹಾರ ಸಿಗುತ್ತೆ. ದಯವಿಟ್ಟು 3 ದಿನ ಕ್ಯಾಂಪಲ್ಲಿ ಪಾಲ್ಗೊಳ್ಳಿ, ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೋಬಹುದು ಗೃಹಲಕ್ಷ್ಮಿ ಯೋಜನೆಗೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಪ್ರೂಫ್ ಸಮೇತ ನಿಮಗೆ ತೋರಿಸ್ತೀನಿ ಮುಂದೆ. ನೋಡಿ, ಇದು RDPR ಇಲಾಖೆಯ ಒಂದು ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಿ ನಿಮಗೆ ಹೇಳ್ತಾ ಇರೋದು ನಾನು. ಸ್ನೇಹಿತರೆ, ಇಲ್ಲಿ ಗೂಗಲ್ ಅಕೌಂಟ್ಗೆ ಹೋಗ್ಬಿಟ್ಟು ಇಲ್ಲಿ RDPR ಅಂತ ಟೈಪ್ ಮಾಡಿ. RDPR ಅಂತ ಟೈಪ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ. ಕೆಳಗಡೆ ಬಂದರೆ ಇಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಮುಖಪುಟ ಅಂತ ಕಾಣುತ್ತಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಓಪನ್ ಕ್ರೋಮ್ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕಾಣ್ತಾ ಇದೆ ನೋಡಿ, ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸಲು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ದಿನಾಂಕ 27/12/2023 29/12/2023 ಕ್ಯಾಂಪ್ಗಳನ್ನು ಆಯೋಜಿಸುವ ಕುರಿತು ಅಂತಂದಿದೆಯಲ್ಲ, ಇಲ್ಲಿ ಮತ್ತಷ್ಟು ಓದಿ ಅಂತಂದಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಫಸ್ಟ್ ಆಪ್ಷನ್ ಇದೆ ನೋಡಿ, ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಶೀಲಿಸಲು ಅಂತಂದು ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಈ ರೀತಿ ಓಪನ್ ಆಗ್ತಾ ಇದೆ ನೋಡಿ. ಇಲ್ಲಿದೆ ಎಲ್ಲ ಡೀಟೇಲ್ಸನ್ನು, ಯಾರ್ಯಾರು ಏನೇನು ಎಂದೆಂದು ಅಂತ ಎಲ್ಲ ಡಿಟೋ ಮಾಹಿತಿ ಇಲ್ಲಿದೆ. ಫ್ರೆಂಡ್ಸ್, ಇದು ಸಂಪೂರ್ಣವಾದ ಒಂದು RDPR ಇಲಾಖೆಯಿಂದ ಬಂದಿರತಕ್ಕಂಥ ಒಂದು ಜಂಟಿ ಸುತ್ತೋಲೆಯಾಗಿದೆ. ಇದನ್ನು ಇನ್ನೂ ಯಾರಾದರೂ ನಿಮ್ಮ ಊರಲ್ಲಿ ಫಲಾನುಭವಿಗಳಿದ್ದರೆ ಅವರಿಗೆ ಈ ಮಾಹಿತಿನ ಹಂಚಿ, ಹಾಗೂ ಈ ಒಂದು ಮಾಹಿತಿನ ಎಲ್ಲ ಕಡೆ ಶೇರ್ ಮಾಡಿ. ಮತ್ತು ನಮ್ಮ ಒಂದು
ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳೇಬೇಕು. ಇದೊಂದು ಎಲ್ಲ ಒಂದು ಸಮಾಜ ಸೇವೆ ಅಂದ್ಕೊಂಡು ಈ ಮಾಹಿತಿನ ಶೇರ್ ಮಾಡಿ ದಯವಿಟ್ಟು. ಎಲ್ಲರೂ ಇದಕ್ಕೆ ಯೋಗ್ಯರಿರ್ತಾರೆ, ಕೆಲವರಿಗೆ ಮಾಹಿತಿ ಗೊತ್ತಿರಲ್ಲ, ಏನೇನು ಮಾಡಿಸ್ಬೇಕು ಅನ್ನೋದು ಗೊತ್ತಿರಲ್ಲ ಪಾಪ. ಅಂಥವ್ರಿಗಾದ್ರೂ ಒಂದು ಅನುಕೂಲ ಆಗಲಿ. ನೀವು ಏನಾದರೂ ಒಂದು ಯಾರಿಗಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿದಂಥ ಒಂದು ಪುಣ್ಯನಾದರೂ ನಿಮಗೆ ಬರುತ್ತೆ. ಮತ್ತು ಇದಾದಮೇಲೆ ಇವತ್ತು ಅಂದರೆ 26ನೇ ತಾರೀಕು 12ನೇ ತಿಂಗಳು 2023, 26ನೇ ತಾರೀಕು ಡಿಸೆಂಬರ್ ರಂದು ಈಗ ಯುವ ನಿಧಿ ಯೋಜನೆಗೆ ಅರ್ಜಿಯನ್ನು ಸಹ ಕರೆದಿದ್ದಾರೆ. ಅದರ ಒಂದು ಫುಲ್ ಮಾಹಿತಿಯನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಇದು ಒಂದು ಗೃಹಲಕ್ಷ್ಮಿ ಯೋಜನೆ ಗೊಂದಲಗಳ ಪರಿಹಾರಕ್ಕೆ ಈ ಒಂದು ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ. ನಿಮಗೆ ಇಷ್ಟ ಆದರೆ